ಎಲ್ಲರೂ ಹೇಳ್ತಾರೆ ಆಪ್ಷನ್ ಟ್ರೇಡಿಂಗಲ್ಲಿ ಲಾಸ್ ಆಗ್ತಾರೆ ಅಂತೇಳಿ. ಯಾಕೆ ಲಾಸ್ ಆಗ್ತಾರೆ? ಸರಿಯಾದ ಎಂಟ್ರಿ, ಸರಿಯಾದ ಎಕ್ಸಿಟ್, ಪರ್ಫೆಕ್ಟ್ ಆಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಗೊತ್ತಿದ್ರೆ ಟ್ರೇಡಿಂಗ್ ಒಂದು ATM ಮಷಿನ್ ಆಗಿಬಿಡುತ್ತೆ. ನಮ್ಮ ಲೆವೆಲ್ ಇವತ್ತು ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದಾವೆ ನೋಡಿ. ನಾನಿವತ್ತು 5,000 ರೂಪಾಯಿನ ಹ್ಯಾಗ್ ಮಾಡಿದೆ, ಯಾವ ಲೆವೆಲಲ್ಲಿ ನಾನು ಮಾರ್ಕೆಟಲ್ಲಿ ಎಂಟ್ರಿ ಆದೆ, ಯಾವ ಲೆವೆಲಲ್ಲಿ ಎಕ್ಸಿಟ್ ಆದೆ, ಮತ್ತು ಯಾಕೆ ಈ ಟ್ರೇಡ್ನ ಇಷ್ಟು ಲೇಟ್ವರೆಗೂ ನಾನು ಹೋಲ್ಡ್ ಮಾಡಿದೆ ಅನ್ನೋದನ್ನು ತುಂಬ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋನ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆ ಉದ್ದೇಶದಿಂದ ಕೂಡಿರುತ್ತೆ. ಇವಾಗ ನೋಡಿ, ನಿನ್ನೆ ನಾನು ಹೇಳಿದಾಗ ಆಯ್ತಾ ಇಲ್ಲೋ ನೋಡಿ, ಇಲ್ಲಿ ಕೆಳಗಡೆ ಓಪನ್ ಆಗ್ತಿದ್ದಂಗೆ ಫಸ್ಟ್ ಎಲ್ಲಿ ಬರುತ್ತಿದ್ದು ಈ ಸಪೋರ್ಟ್ ಹತ್ರ ಬರುತ್ತೆ ಅಂತ ಹೇಳಿದೆ. ಅದೇ ಥರನೇ ಸಪೋರ್ಟ್ ಹತ್ರ ಬಂದು ಇಲ್ಲೇ ಹೋಲ್ಡ್ ಆಗಿದೆ ಅಲ್ವಾ. ಇಲ್ಲಿಂದ ರಿವರ್ಸ್ ಆಗುತ್ತಲ್ವ. ಇವಾಗ ಇಲ್ಲಿ ನಾವು ಪಿ ಬೈ ಮಾಡ್ಬೋದು. ಇಲ್ಲಿ ನಮ್ಗೆ ರಿಜೆಕ್ಷನ್ ಸಿಗುತ್ತೋ ಇಲ್ವೋ ನೋಡ್ಕೊಂಡು ಬೈ ಮಾಡಬೇಕು, ಪಿ ಬೈ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದೇ ಸರಿ ಇಲ್ಲಿ ಬಂದಿದೆ ಅಂತ ತಕ್ಷಣ ಸೆಲ್ ಮಾಡೋದಲ್ಲ. ಅಲ್ಲಿನೂ ಕೂಡ ಪ್ರೈಸ್ ಆಕ್ಷನ್ ಏನಾಗಬೇಕು, ಲೋವರ್ ಲೋ ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕು, ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಿ. ಆವಾಗ ಇಲ್ಲಿ ಎಂಟ್ರಿ ಆಗ್ಬೋದು. ಇಲ್ಲ ಅಂತಂದರೆ ಎಂಟ್ರಿ ಆದರೆ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ನಮ್ಗೆ ಎಷ್ಟೊತ್ತಿಗೆ ನಮ್ಗೆ ಎಂಟ್ರಿ ಸಿಗುತ್ತೆ ಅಂತ ನೋಡೋಣ. ಮಾರ್ಕೆಟ್ ಇವಾಗ ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟ್ ಮಾಡಿ ಈ ಹೈನ ಬ್ರೇಕ್ ಮಾಡುತ್ತಾ ಇಲ್ವ ಅಂತ ನೋಡೋಣ. ಈ ಹೈ ಬ್ರೇಕ್ ಮಾಡಿದರೆ ನೆಕ್ಸ್ಟ್ ಇದು ಈ ಲೈನ್ವರೆಗೂ ಹೋಗುತ್ತೆ. 25,900ವರೆಗೂ ಹೋಗುತ್ತೆ. ಅಲ್ಲಿ ಹೋಗೋದಕ್ಕೆ ಏನಾದರೂ ಆಗಲಿಲ್ಲ ಅಂತಂದರೆ ಇಲ್ಲೇ ರಿಜೆಕ್ಷನ್ ಸ್ಟಾರ್ಟ್ ಮಾಡಿದರೆ ನಾವು ಇಲ್ಲೇ ಈ ಲೈನಲ್ಲೇ ಎಂಟ್ರಿ ಆಗ್ಬೋದು, ಇದ್ರ ಕೆಳಗಡೆ ಎಂಟ್ರಿ ಆಗ್ಬೋದು. ನೋಡೋಣ. ನೋಡೋಣ ಈ ಹೈನ ಬ್ರೇಕ್ ಮಾಡುತ್ತೋ ಇಲ್ಲ ಅಂತ ನೋಡೋಣ. ಇವಾಗ ಇದು ನಮಗೆ ಪೂರಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಸೊ ಇದನ್ನ ರೆಡ್ ಕಲರ್ ಚೇಂಜ್ ಮಾಡೋಣ. ನಮ್ಮ ಎಂಟ್ರಿ ಏರಿಯಾ ಎಲ್ಲಿರುತ್ತೆ? 25,915 ಇಂದ 25,898 ಕೆಳಗಡೆ. ಇಲ್ಲಿ ಪ್ರೈಸ್ ಆ್ಯಕ್ಷನ್ ನೆಗೆಟಿವ್ ಬಿಹೇವಿಯರ್ ತೋರಿಸಿದ್ರೆ ಮಾತ್ರ ಎಂಟ್ರಿ ಆಗ್ತೀವಿ, ಇಲ್ಲಾಂದರೆ ಇಲ್ಲ. ಇವಾಗ ನನ್ನ ಎಂಟ್ರೀಸ್ ಎಲ್ಲ ನೋಡ್ತಾ ಇದ್ದೀನಿ. ಸ್ಟಾಪ್ ಲಾಸು 190 ಇರುತ್ತೆ. ಆಮೇಲೆ ನನ್ನ ಎಂಟ್ರಿ 200 ಇರುತ್ತೆ. ಇಲ್ಲಿ ಪ್ರೈಸ್ ರಿಟರ್ನ್ ಬಂದರೆ ನನ್ನ ಪ್ರೈಸ್ ಎಕ್ಸಿಕ್ಯೂಟ್ ನನ್ನ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ 200ಗೆ ಬಂದರೆ, ಇಲ್ಲಾಂದರೆ ಎಕ್ಸಿಕ್ಯೂಟ್ ಆಗಲ್ಲ. ನಾನು ಇಲ್ಲಿ ಯಾಕೆ ಎಂಟ್ರಿ ಆದೆ ಅಂತಂದರೆ ನೋಡಿ ಏನಾಗ್ತಾಯಿದೆ, ಇಲ್ಲಿ ಪ್ರೈಸು ಲೋವರ್ ಲೋ ಮಾಡ್ತಾ ಇದೆ. ತನ್ನ ಸಪೋರ್ಟ್ನ ಒಂದೇ ಸರಿ ಬೇರಿಶ್ ಇನ್ಗಲ್ಫಿಂದ ಬ್ರೇಕ್ ಮಾಡ್ತಾ ಇದೆ. ಪ್ರೈಸ್ ನಮ್ಮದು ಟಚ್ ಆಯಿತು, ಟ್ರೇಡ್ ಎಕ್ಸಿಕ್ಯೂಟ್ ಆಯಿತು. ಸ್ಟಾಪ್ ಲಾಸ್ 190 ಇರುತ್ತೆ, ಎಂಟ್ರಿ ಪಾಯಿಂಟು 200 ಇರುತ್ತೆ. ಆಪ್ಷನ್ ಚಾರ್ಟಲ್ಲಿ ಪ್ರೈಸ್ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ.
ಟಾರ್ಗೆಟ್ ನಮ್ಮದು 25,780 ಇರುತ್ತೆ. $25,776 ಫಸ್ಟು, 25,780 ಬರುತ್ತೆ. ನೋಡೋಣ ಇದೇ ಫ್ಲೋಲಿ ಬ್ರೇಕ್ ಆಗುತ್ತಾ ಅಥವಾ ರಿಟ್ರೇಸ್ಮೆಂಟ್ ಮಾಡಿ ಬ್ರೇಕ್ ಆಗುತ್ತಾ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿ ಇವಾಗ ಮತ್ತೆ ವಾಪಸ್ ಮೇಲ್ಗಡೆ ಹೋಗುತ್ತೆ ಪ್ರೈಸ್. ನಾನು ಆ್ಯಕ್ಚುಲಿ ಮೇಲ್ಗಡೆ ತಗೋಣ ಅನ್ಕೊಂಡೆ, ನೋಡಿ ಇಲ್ಲಿ ಸಪೋರ್ಟ್ ಬ್ರೇಕ್ ಆಗ್ತಾ ಇದೆ. ಸಪೋರ್ಟ್ ಬ್ರೇಕ್ ಆಗಿದ್ದ ಉದ್ದೇಶಕ್ಕೆ ಮೇಲ್ಗಡೆ ಹೋಗ್ತಿದ್ದಂಗೆ ನಾನು ಎಂಟ್ರಿ ಆದೆ. ಆ್ಯಕ್ಚುಲಿ ನಾನು ಅಲ್ಲಿ ಎಂಟ್ರಿ ಆಗೋಣ ಅನ್ಕೊಂಡೆ 25,900ಗೆ, ಬಟ್ ಇಲ್ಲೇನೆ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಎಂಟ್ರಿ ಆದೆ. ಓಕೆ ಓಕೆ, ಹಿಟ್ಟಾಯಿತು ನಮ್ಮದು ಟಾರ್ಗೆಟ್, ಹಿಟ್ಟಾಯಿತು. ಇಲ್ಲಿ 280ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ನಾನು ಎಕ್ಸಾಕ್ಟಾಗಿ 10:35ಗೆ 26,050 ಪಿನಲ್ಲಿ ಎಂಟ್ರಿ ಆದೆ. 200ಗೆ ಎಂಟ್ರಿ ಆದೆ ನಾನು. ಸ್ಟಾಪ್ ಲಾಸ್ 190 ಸ್ಟಾಪ್ ಲಾಸ್ ಇತ್ತು. ಒಂದೂವರೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹತ್ತತ್ರನೇ ಬಂದು ಇಲ್ಲೇನು ಮಾಡ್ತು, ಹ್ಯಾಮರ್ ಕ್ಯಾಂಡಲ್ ಮಾಡ್ತು ಆಪ್ಷನ್ ಚಾರ್ಟಲ್ಲಿ. ಮತ್ತು ಇಮಿಡಿಯೇಟಾಗಿ ನನ್ನ ಟಾರ್ಗೆಟ್ವರೆಗೂ ರೀಚ್ ಆಯಿತು. ನಮ್ಮ ಟಾರ್ಗೆಟ್ ಏನಿತ್ತು, ನಾನು ಬೆಳಗ್ಗೆ ಹೇಳಿದಾಗೆ 25,775ಇಂದ 25,080ವರೆಗೂ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿ ಬಂದ ತಕ್ಷಣ ನಾನು ಎಕ್ಸಿಟ್ ಆದೆ. ಯಾಕೆ ಎಂಟ್ರಿ ಆದೆ ಅಂತಂದರೆ, ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿ ಕೆಳಗಡೆ ಸಪೋರ್ಟ್ ತೊಗೊಂಡು ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಇಲ್ಲೇನೆ ಏನಾಯಿತು, ಒಂದು ಒಳ್ಳೆ ಬೇರಿಶ್ ಇಂಗಲ್ಫಿಂಗ್ ಕ್ಯಾಂಡಲಿಂದ ಈ ಸಪೋರ್ಟ್ನ ಬ್ರೇಕ್ ಮಾಡ್ತು. ಮಾಡಿದ ತಕ್ಷಣ ಇದು ಮೇಲ್ಗಡೆ ಹೈ ಬರ್ತಿದ್ದಂಗೆ ನಾನು ಪಿ ಬೈ ಮಾಡಿದೆ. ಈ ಥರ ಪರ್ಫೆಕ್ಟ್ ಲೆವೆಲ್ಸಲ್ಲಿ ನಾವು ಎಂಟ್ರಿ ಆಗೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಆಮೇಲೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದು ಕೂಡ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬನ್ನಿ ಹಾಗಾದ್ರೆ ನಿಫ್ಟಿ ನಾಳೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದ್ಸರಿ ನೋಡೋಣ. ನಾಳೆನೂ ಕೂಡ ಇದೇ ಲೆವೆಲ್ ಇರುತ್ತೆ, ಯಾವುದೇ ಲೆವೆಲ್ಗಳು ಚೇಂಜ್ ಆಗೋದಿಲ್ಲ. ನಾಳೆ ಮಾರ್ಕೆಟು ಫ್ಲಾಟ್ ಓಪನ್ ಆದರೆ ಇದು ಸಪೋರ್ಟ್ ಇರುತ್ತೆ. ಇಲ್ಲಿ ಇಲ್ಲಿ ಪಿಗಿ ಅಂತೂ ಬೈ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒಳ್ಳೆ ಬಿಗ್ ಕ್ಯಾಂಡಲ್ಸ್ ಸ್ಟಾರ್ಟ್ ಆಯಿತು ಅಂತಂದರೆ ಪ್ರೈಸು ಇದು ಒಳ್ಳೆ ಸಪೋರ್ಟ್ ಇರೋದ್ರಿಂದ ಮೇಲ್ಗಡೆ ಹೋಗುತ್ತೆ. 25,780ಇಂದ 25,757 ಇದು ಒಳ್ಳೆ ಸಪೋರ್ಟೇನೆ. ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಇದೇನಾಗಬೇಕು, ಫಸ್ಟು ಈ ಹೈ ಬ್ರೇಕ್ ಆಗಲೇಬೇಕು. ಈ ಹೈ ಬ್ರೇಕ್ ಆಗಲಿಲ್ಲ ಅಂತಂದರೆ ಇದು ಇಲ್ಲಿವರೆಗೂ ಹೋಗೋದಿಲ್ಲ. ಈ ಹೈ ಬ್ರೇಕ್ ಆಗಲೇಬೇಕು. ಈ ಹೈ ಬ್ರೇಕ್ ಆಯಿತು ಅಂತಂದರೆ ಈ ಝೋನ್ವರೆಗೂ 25,900ವರೆಗೂ ಹೋಗುತ್ತೆ. 25,900 ಹೋಗಿ ವಾಪಸ್ ಇಲ್ಲಿ ಬಂದು ಮೇಲ್ಗಡೆ ಹೋಗೋ ಟೈಮಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡೋ ಸ್ಟಾರ್ಟ್ ಮಾಡ್ತು. ಹೋಗಲಿಲ್ಲ ಅಂತಂದರೆ, ಒಂದು 2-3 ಟೈಮ್ ಟ್ರೈ ಮಾಡಿದ್ರು ಹೋಗಲಿಲ್ಲ ಅಂತಂದರೆ ಅವಾಗ ಪ್ರೈಸ್ ವೀಕ್ ಆಗುತ್ತೆ. ಅಲ್ಲಿ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಪಿ ಬೈ ಮಾಡ್ಬೋದು. ಮತ್ತು ನಮ್ಮ ಸಪೋರ್ಟ್ ಇದೇ ಇರುತ್ತೆ. ಇದು ಅಷ್ಟು ಸುಲಭವಾಗಿ ಬ್ರೇಕ್ ಆಗಲ್ಲ. ಅಕಸ್ಮಾತ್ ಬ್ರೇಕ್ ಆದರೆ ನೆಕ್ಸ್ಟ್ ನಮ್ಮ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಯಾವುದಿರುತ್ತೆ, 25,700 ಇರುತ್ತೆ. ಇದು ಫ್ಲಾಟ್ ಓಪನ್ ಆದರೆ. ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲ ಆಗ್ಬೋದು, ಇದ್ರ ಮೇಲೆ 25,920 ಮೇಲ್ಗಡೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ, ಫಸ್ಟ್ ಕ್ಯಾಂಡಲು ಗ್ರೀನ್ ಕ್ಯಾಂಡಲ್ ಆಯಿತು ಅಂದರೆ ನಮಗೇನಾಗುತ್ತೆ, ಫಸ್ಟ್ ಟಾರ್ಗೆಟ್ 25,966ಇಂದ 25,984ವರೆಗೂ ನಮ್ಮ ಮೈನರ್ ರೆಸಿಸ್ಟೆನ್ಸ್ ಝೋನ್ ಏನಿದೆ ಅಲ್ಲಿ ಹೋಗುತ್ತೆ. ಈ ಮೈನರ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋಗುತ್ತೆ.
ಆಮೇಲೆ ಇಲ್ಲಿಂದ ಮೇಲ್ಗಡೆ ಹೋಗಿ ವಾಪಸ್ ಇಲ್ಲಿ ಬಂದು ಸಪೋರ್ಟ್ ತಗೊಳ್ತು ಅಂದರೆ, ಇಲ್ಲಿ ಒಳ್ಳೆ ಕ್ಯಾಂಡಲ್ಗಳ ಸ್ಟಾರ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಯಾವ್ದಿರುತ್ತೆ, 26,050 ಇರುತ್ತೆ ನೆಕ್ಸ್ಟ್ ಟಾರ್ಗೆಟ್. ಇಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿನ ಸಪೋರ್ಟ್ ತಗೋಬಹುದು ಅಥವಾ ಇಲ್ಲೇನೆ ಸಪೋರ್ಟ್ ತಗೋಬಹುದು. ಇಲ್ಲೇನೆ ಸಪೋರ್ಟ್ ತಗೊಂಡು ಇಲ್ಲಿಂದ ಈ ಥರ ಮೇಲ್ಗಡೆ ಹೋಗ್ಬೋದು. ಇದು ಗ್ಯಾಪ್ ಅಪ್ ಆದರೆ. ಗ್ಯಾಪ್ ಡೌನ್ ಆದರೆ ಎಲ್ಲಾಗ್ಬೋದು, ಈ ಪ್ಲೇಸಲ್ಲಿ ನಮ್ಮದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಏನಿದೆ ಈ ಪ್ಲೇಸಲ್ಲಿ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ PE ಬೈ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿಂದ ಒಳ್ಳೆ ಹ್ಯಾಮರ್ ಕ್ಯಾಂಡಲ್ಗಳು ಅಥವಾ ಬುಲಿಶ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿಂದ ಫಸ್ಟ್ ನಮ್ಮದು ಟಾರ್ಗೆಟ್ 25,780 ಇರುತ್ತೆ. ಅಲ್ಲಿಂದ ಸ್ವಲ್ಪ ರಿಟ್ರೇಸ್ಮೆಂಟ್ ಮಾಡಿ ಮೇಲ್ಗಡೆ ಹೋಗಿ ಕೆಳಗಡೆ ಇಲ್ಲಿ ನಿಂತ್ಕೊಳ್ತು ಅಂತಂದರೆ ಮತ್ತೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಯಾವ್ದಿರುತ್ತೆ, ರೆಸಿಸ್ಟೆನ್ಸ್ ಝೋನ್ ಯಾವುದಿರುತ್ತೆ, 25,920ವರೆಗೂ ಇರುತ್ತೆ. 920 ಅಥವಾ 25,860ವರೆಗೂ ಇರುತ್ತೆ. ಮತ್ತು ಇಲ್ಲಿಂದ ಈ ಥರ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನಾಳೆ ಮಾರ್ಕೆಟ್ ವರ್ಕ್ ಆಗೋದು ಇದೇ ರೀತಿಯೇ. ಇದಕ್ಕಿಂತ ಹೆಚ್ಚಿಂದ ಏನೂ ಆಗೋ ಚಾನ್ಸಸ್ ಇಲ್ಲ. ಅಕಸ್ಮಾತ್ ಏನಾದರೂ ಬಿಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಮಾರ್ಕೆಟು ಈ ಲೆವೆಲ್ಸ್ಗಳು ಯಾವ ವರ್ಕ್ ಆಗೋದಿಲ್ಲ. ಈ ನಮ್ಮ ಲೆವೆಲ್ಸ್ಗಳು ಆಮೇಲೆ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರೈಸ್ ಆ್ಯಕ್ಷನ್ಸ್ ಇವೆಲ್ಲ ನಾನು ಹೇಳ್ತಿರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.